ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ, ವಿಜಯಭವ ಯೂಟ್ಯೂಬ್ ಚಾನಲಿಂದ. ಇಂದಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಎಲ್ಲರಿಗೂ ಅಗತ್ಯ ಇರೋವಂಥದ್ದು, ತುಂಬ ಜನ ಕೇಳ್ತಾ ಇದ್ರೆ ಎಕನಾಮಿಕ್ಸ್ ಸರ್ವೆ ಕ್ಲಾಸ್ ಮಾಡಿ ಅಂತ. ಅಂದರೆ ರೀಸೆಂಟ್ ಸಿಲೆಬಸ್ನ ನೋಡಿದ್ರೆ ಎಲ್ಲ FDA, SDA, ಇವನ್ ಗ್ರೂಪ್ ಸಿ, ಇನ್ನು VA, PDO ಮತ್ತು KS ಪ್ರಿಲಿಮ್ಸ್ಗಂತೂ ಈ ಸೆಕೆಂಡ್ ಪೇಪರಲ್ಲಿ 40 ಕ್ವಶನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು ಇದೇ ಪಾರ್ಟಿಂದ ಬರ್ತವೆ. ಆ ಕಾರಣಕ್ಕೆ ಎಲ್ಲರೂ ಕಂಪಲ್ಸರಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಓದಬೇಕು ಅಂತ ಇದ್ದಾರೆ. ಆದರೆ ಗೌರ್ಮೆಂಟ್ ರಿಲೀಸ್ ಮಾಡೋಂಥ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಮೋರ್ ದೆನ್ 700 ಪೇಜಸ್ ಇದೆ. ಅದನ್ನು ಹಿಂಗೆ ತಗೊಂಡ್ರೆ ನಾವು ಎತ್ತಲಿಕ್ಕೂ ಆಗಲ್ಲ, ಅಷ್ಟು ತೂಕ ಇದೆ. ಅದನ್ನು ಸಿಂಪ್ಲಿಫಿಕೇಷನ್ನ ಮಾಡಿ, ನೀವು ಅಷ್ಟು ದೊಡ್ಡ ಸರ್ವೆ ಓದೋ ಅವಶ್ಯಕತೆ ಏನಿಲ್ಲ. ನಾನು ಮ್ಯಾಕ್ಸಿಮಮ್ ಸಿಂಪ್ಲಿಫಿಕೇಷನ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ಸೀರೀಸ್ ವೈಸ್ ಮಾಡ್ತೀನಿ. ಇದು ಆ ಸೀರೀಸ್ನಲ್ಲಿ ಫಸ್ಟ್ ವಿಡಿಯೋ. ಈ ಫಸ್ಟ್ ವಿಡಿಯೋದಲ್ಲಿ ಎಕನಾಮಿಕ್ಸ್ ಸರ್ವೆನಲ್ಲಿ ಏನು ಓದಬೇಕು, ಫಸ್ಟ್ ಪಾರ್ಟಲ್ಲಿ ಏನಿದೆ ಅದನ್ನು ಕವರ್ ಮಾಡ್ತಾ ಬರ್ತೀನಿ. ಈ ಒಂದು ವಿಡಿಯೋದಲ್ಲಿ ಎಕನಾಮಿಕ್ಸ್ ಸರ್ವೆನ ಹೇಗೆ ಓದಬೇಕು, ಜೊತೆಗೆ ಅದರಲ್ಲಿ ಒಂದು ಟಾಪಿಕ್ ಅಂದರೆ ಫಸ್ಟ್ ಇಂಟ್ರಡಕ್ಷನ್ ಚಾಪ್ಟರನ್ನು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಾರ್ಟಲ್ಲಿ ಕವರ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಈ ಥರ ಚಾಪ್ಟರ್ ವೈಸು ಈ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಫಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಇನ್ನೂ ನೀವೇನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಎಕನಾಮಿಕ್ಸ್ ಸರ್ವೆನಲ್ಲಿ ಏನಿರುತ್ತೆ, ಏನು ಈ ಎಕನಾಮಿಕ್ಸ್ ಸರ್ವೆ, ಯಾವ ಟಾಪಿಕ್ ಬರುತ್ತೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಬೇರೆ ಏನೂ ಅಲ್ಲ, ಕಳೆದ ವರ್ಷದಲ್ಲಿ ಅರ್ಥವ್ಯವಸ್ಥೆ ಕರ್ನಾಟಕ ಸಾಧಿಸಿದಂತಹ ಎಲ್ಲ ಪ್ರಗತಿಗಳ, ಕರ್ನಾಟಕ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಒಂದು ಸಂಯೋಜಿತ ದಾಖಲೆ ಈ ಆರ್ಥಿಕ ಸಮೀಕ್ಷೆ. ಈ ಆರ್ಥಿಕ ಸಮೀಕ್ಷೆನ ಯಾರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ ಪ್ರತಿ ವರ್ಷ ಅಂದರೆ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಕರ್ನಾಟಕ ಸರ್ಕಾರದ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇದನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಅಂದರೆ ನಾಳೆ ಬಜೆಟ್ ಇದೆ ಅಂತಂದರೆ ಇವತ್ತು ಇದನ್ನು ಪ್ರೆಸೆಂಟ್ ಮಾಡ್ತಾರೆ. ಕೆಲವು ಟೈಮ್ ಬಜೆಟ್ ಇರೋ ದಿನವೇ ಈ ಆರ್ಥಿಕ ಸಮೀಕ್ಷೆಯನ್ನು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಹಾಗಾದ್ರೆ ಆರ್ಥಿಕ ಸಮೀಕ್ಷೆಯನ್ನು ಯಾರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ ಕರ್ನಾಟಕದಲ್ಲಿ ಅಂದರೆ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅವರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ. ಹಾಗಾದ್ರೆ ಏನನ್ನ ಒಳಗೊಂಡಿರುತ್ತೆ ಈ ಎಕನಾಮಿಕ್ಸ್ ಸರ್ವೆನಲ್ಲಿ, ಯಾವ್ಯಾವ ಟಾಪಿಕ್ ಕವರ್ ಆಗಿರುತ್ತೆ ಅಂತಂದರೆ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟರ್ ಅಂತ ಇದೆ, ಅದನ್ನು ಸಾರಾಂಶ ಅಂತ ಅವ್ರು ಕೊಟ್ಟಿದ್ದಾರೆ. 13 ಚಾಪ್ಟರ್ನಲ್ಲಿ ಏನಿದೆ ಅಷ್ಟು ಮಾಹಿತಿಯನ್ನು ಒಂದು 30 ಪೇಜಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಇಂಟ್ರೊಡಕ್ಷನ್ ಅಂತೇಳಿ ನಾವು ಕರಿತೀವಿ. ನೀವು ಇದನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಇಂಟ್ರೊಡಕ್ಷನ್ ಚಾಪ್ಟರ್ನ ನೀವೇನು ಓದೋ ಅವಶ್ಯಕತೆ ಇಲ್ಲ. ನೀವು ಚಾಪ್ಟರ್ ವೈಸ್ ಫಸ್ಟ್ ಸೆಕೆಂಡ್ ಅಲ್ಲಿಂದ ಓದ್ಕೊಂಡು ಹೋದರೆ ಸಾಕಾಗತ್ತೆ. ಆ ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ ಜಸ್ಟ್ ಎಲ್ಲದರಲ್ಲಿ ಏನೇನಿದೆ ಹಿಂಗಿದೆ ಅಂತ ಹೇಳ್ತಾ ಹೋಗಿದ್ದಾನೆ. ಹಾಗಾದ್ರೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಿರೋದು ಎಲ್ಲಿಂದ ಅಂದರೆ ಫಸ್ಟ್ ಚಾಪ್ಟರಿಂದ, ಚಾಪ್ಟರ್ 1 ಅಂತ ಬರುತ್ತೆ. ಆ ಚಾಪ್ಟರ್ 1ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತಂದರೆ ರಾಜ್ಯಾದಾಯ, ಅಂದರೆ ರಾಜ್ಯ ಸರ್ಕಾರ, ಅಂದರೆ ರಾಜ್ಯಾದಾಯ ಅಂತಂದರೆ ಕರ್ನಾಟಕ ರಾಜ್ಯದ ಆದಾಯ ಎಷ್ಟು, ನಾವು ರಾಷ್ಟ್ರೀಯ ಆದಾಯ ಅಂತ ನಾವು ಹೇಳ್ತೀವಲ್ವ, GDP ಅಂತ, ಆ ರೀತಿ ಇಲ್ಲಿ GSDP ಅಂತ ಸ್ಟಡಿ ಮಾಡ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅದರ ಬೆಳವಣಿಗೆ ದರ ಎಷ್ಟಿದೆ ಇವತ್ತು, ಅದರಲ್ಲಿ GSDP ಕರೆಂಟ್ ಇಯರ್ ಪ್ರೈಸ್, GSDP ಬೇಸ್ ಇಯರ್ ಪ್ರೈಸ್ ಅಂತ ಬರುತ್ತೆ. ಇದಾದಮೇಲೆ ಅದನ್ನು ಡಿವೈಡ್ ಮಾಡ್ತೀವಿ ಪಾಪ್ಯುಲೇಷನಿಂದ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬರುತ್ತೆ, ಕರ್ನಾಟಕದ ತಲಾ ಆದಾಯ. ಅದಾದಮೇಲೆ ಕರ್ನಾಟಕ ತಲಾದಾಯವನ್ನು ನಾವು ನೋಡಿದಾದ್ಮೇಲೆ ಜಿಲ್ಲಾವಾರು ನಾವು ನೋಡ್ತೀವಿ. ಅದಕ್ಕಿಂತ ಮುಂಚೆ ವಲಯವಾರು ನೋಡ್ತೀವಿ, ಕೃಷಿ ವಲಯ ಎಷ್ಟು, ಕೈಗಾರಿಕಾ ವಲಯ ಎಷ್ಟು, ಸೇವಾ ವಲಯ ಎಷ್ಟು. ಅದಾದಮೇಲೆ ಜಿಲ್ಲಾವಾರು ಆದಾಯ, ಜಿಲ್ಲಾವಾರು ತಲಾ ಆದಾಯವನ್ನು ನಾವು ನೋಡ್ತೀವಿ. ನಮಗೆ ಲಾಸ್ಟ್ ಎಕ್ಸಾಮಲ್ಲೆಲ್ಲ ಕೇಳಿದ್ರು, ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರುವ ಜಿಲ್ಲೆ ಯಾವುದು, ಅತಿ ಹೆಚ್ಚು ಜಿಲ್ಲಾದಾಯವನ್ನು ಹೊಂದಿರುವ ಜಿಲ್ಲೆ ಯಾವುದು, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು, ಈ ರೀತಿಯ ಅಂಕಿಅಂಶಗಳು ಈ ಫಸ್ಟ್ ಚಾಪ್ಟ್ರಲ್ಲಿ ಸಿಗುತ್ತೆ. ಇದಾದಮೇಲೆ ಹಣದುಬ್ಬರವನ್ನು ಮಾಪನ ಮಾಡ್ತೀವಿ. ಇದೇ ಚಾಪ್ಟ್ರಲ್ಲಿ ಹಣದುಬ್ಬರವನ್ನು ಯಾವ ಥರ ಮಾಪನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ WPI ಅಂದರೆ ಸಗಟು ಬೆಲೆ ಸೂಚ್ಯಾಂಕ, ಗ್ರಾಹಕ ಬೆಲೆ ಸೂಚ್ಯಾಂಕ, ಅದನ್ನು ಯಾರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ, ಇವುಗಳ ಮಾಹಿತಿ ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಸೆಕೆಂಡ್ ಚಾಪ್ಟರ್ಗೆ ಬಂದರೆ ರಾಜ್ಯ ಸರ್ಕಾರದ ಆದಾಯ. ರಾಜ್ಯ ಆದಾಯನ ನಮ್ಮ ನಿಮ್ಮೆಲ್ಲರ ಆದಾಯ, ರಾಜ್ಯ ಆದಾಯ ಅಂದರೆ ರಾಜ್ಯ ಸರ್ಕಾರದ ಆದಾಯ, ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿಗತಿಗಳ ಬಗ್ಗೆ ನಾವು ನೋಡ್ತೀವಿ. ಅಂದರೆ ರಾಜ್ಯ ಸರ್ಕಾರಕ್ಕೆ ಎಲ್ಲಿಂದ ಆದಾಯ ಬರುತ್ತೆ, ಒಂದು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಸ್ವಂತ ತೆರಿಗೆ, ಕೇಂದ್ರ ಸರ್ಕಾರದ ತೆರಿಗೆಯ ಪಾಲು, ಕೇಂದ್ರ ಸರ್ಕಾರದ ಅನುದಾನಗಳು. ಇತ್ತೀಚೆಗೆ ಚರ್ಚೆಯ ವಿಷಯವಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ರಾಜ್ಯಕ್ಕೆ ಬಂದಿರುವಂಥ ಅನುದಾನಗಳು ಗಣನೀಯ ಪ್ರಮಾಣದಲ್ಲಿ ಕುಸಿತವಾಗಿದ್ದಾವೆ. ಹೇಗಾಗಿ
ಆಗಿದೆ ಅನ್ನೋದನ್ನು ನಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ನೋಡ್ತೀವಿ. ಜೊತೆಗೆ ರಾಜ್ಯ ಸರ್ಕಾರ ವೆಚ್ಚವನ್ನು ಯಾವ್ಯಾವ್ದ್ರ ಮೇಲೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸೆಕೆಂಡ್ ಚಾಪ್ಟ್ರಲ್ಲಿದೆ. ಇನ್ನು ಥರ್ಡ್ ಚಾಪ್ಟ್ರಿಗೆ ಬಂದರೆ ಥರ್ಡ್ ಚಾಪ್ಟ್ರಲ್ಲಿ ಏನಿದೆ, ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ, ಆ ಹೂಡಿಕೆನ ಅವಕಾಶ ಮಾಡಿಕೊಡ್ತಿರೋದು ಯಾರು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ, ಇನ್ನು ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಯಾವ ರಾಜ್ಯದಲ್ಲಾಗಿದೆ, ಇದ್ರ ಜೊತೆಗೆ ನಮ್ಮಲ್ಲಿ ವಿಜ್ಞಾನ ಮತ್ತು ಅಂದರೆ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಅಂತ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ನೀತಿ, ಕರ್ನಾಟಕದಲ್ಲಿ ಜೈವಿಕ ತಂತ್ರಜ್ಞಾನ ನೀತಿ, ಅವುಗಳಿಗೆ ಸಂಬಂಧಿಸಿದಂಥ ಮೂಲ ಸೌಕರ್ಯಗಳು, ಉತ್ಕೃಷ್ಟತಾ ಕೇಂದ್ರಗಳು ಅಂತ ನಾವು ನೋಡ್ತೀವಿ. ಇವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ಥರ್ಡ್ ಚಾಪ್ಟ್ರಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಯಾರು ಅದನ್ನು ಉತ್ತೇಜನ ಮಾಡ್ತಾ ಇದ್ದಾರೆ ಅನ್ನೋದು ಥರ್ಡ್ ಚಾಪ್ಟ್ರಲ್ಲಿ ಬರುತ್ತೆ. ಇದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಫೋರ್ತ್ ಚಾಪ್ಟ್ರಲ್ಲಿ ಯಾವುದಿದೆ ಅಂದರೆ ಗ್ರಾಮೀಣ ಅಭಿವೃದ್ಧಿ. ಅಂದರೆ ಗ್ರಾಮೀಣ ಅಭಿವೃದ್ಧಿ ಅಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡಿರೋ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿ ಎಲ್ಲಿ ಸಿಗುತ್ತೆ, ಗ್ರಾಮೀಣ ಅಭಿವೃದ್ಧಿ ಚಾಪ್ಟರ್ ಸಿಗುತ್ತೆ. ಅದೇ ರೀತಿ ನಗರ ಅಭಿವೃದ್ಧಿ, ಕರ್ನಾಟಕದಲ್ಲಿ ನಗರ ಅಭಿವೃದ್ಧಿ, ಯಾವ ರೀತಿ ಕರ್ನಾಟಕದಲ್ಲಿ ನಗರ ಪ್ರದೇಶ ಅಭಿವೃದ್ಧಿ ಆಗ್ತಿದೆ, ಹೆಚ್ಚು ನಗರೀಕರಣಗೊಳ್ಳುತ್ತಿರೋ ಜಿಲ್ಲೆ ಯಾವುದು, ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಯಾವುದು, ಈ ಥರ ನಗರಾಭಿವೃದ್ಧಿಗೆ ಸಂಬಂಧಿಸಿದಂತಹ ಮಾಹಿತಿಗಳು. ಈ ನಗರಾಭಿವೃದ್ಧಿನಲ್ಲೇ ನಗರ ಮೂಲ ಸೌಕರ್ಯ ಅಂತ ನಾವು ನೋಡ್ತೀವಿ. ಅದರಲ್ಲಿ ನಾವು ಮೆಟ್ರೋ ಕಾರಿಡಾರ್ ಅಂತ ಎಲ್ಲ ನೋಡ್ತೀವಲ್ಲ, ಈ ಅಮೃತ್ ಯೋಜನಾ, ಕೇಂದ್ರ ಸರ್ಕಾರದ ಅಮೃತ್ ಯೋಜನಾ, ಸ್ಮಾರ್ಟ್ ಸಿಟಿ ಯೋಜನಾ, ಹಾಗೆಯೇ 1 ಲಕ್ಷ ವಸತಿ ಯೋಜನೆ ಅಂತೆಲ್ಲ ಇರುತ್ತೆ. ಈ ರೀತಿ ನಗರ ಸಮಸ್ಯೆಗಳು, ನಗರ ಯೋಜನೆಗಳಿಗೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಚಾಪ್ಟರ್ನ ನೋಡ್ತೀವಿ. ಇದಾದಮೇಲೆ 6th ಚಾಪ್ಟರ್ ಏನಂತ ಬರುತ್ತೆ ಅಂದರೆ ಕೃಷಿ ಮತ್ತು ಆಹಾರ ನಿರ್ವಹಣೆ. ಕೃಷಿಗೆ ಸಂಬಂಧಿಸಿದಂತಹ ಕೈಗೊಂಡಿರುವಂಥ ಕಾರ್ಯಕ್ರಮಗಳು, ಕರ್ನಾಟಕದಲ್ಲಿ ಕೃಷಿಯ ಪ್ರಗತಿ, ಅದರ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ, ತೋಟಗಾರಿಕೆ, ಈ ರೀತಿ ಸಮಗ್ರ ಕೃಷಿಗೆ ಸಂಬಂಧಿಸಿದಂತಹ ಮಾಹಿತಿ ನಮಗೆ 6ನೇ ಚಾಪ್ಟ್ರಲ್ಲಿ ಸಿಗುತ್ತೆ. ಇನ್ನು 7ನೇ ಚಾಪ್ಟರ್ ಅಂತ ನಾವು ನೋಡೋಕೆ ಹೋದರೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಪರಿಸರ ಅಂತ 7ನೇ ಚಾಪ್ಟರ್ ಇದೆ. ಅಂದರೆ ಈ ಕರ್ನಾಟಕದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಯಾವಿದ್ದಾವೆ, ಅರಣ್ಯ ಸಂಪನ್ಮೂಲ ಇರ್ಬೋದು, ವನ್ಯಜೀವಿ ಸಂಪನ್ಮೂಲ ಇರ್ಬೋದು, ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು, ಕರ್ನಾಟಕದಲ್ಲಿರುವಂತಹ ಜೀವ ವೈವಿಧ್ಯತೆ ತಾಣಗಳಿರ್ಬೋದು, ಕರ್ನಾಟಕದಲ್ಲಿರುವಂತಹ ಸಂರಕ್ಷಿತ ಪ್ರದೇಶಗಳಿರ್ಬೋದು, ಕರ್ನಾಟಕದಲ್ಲಿರುವಂತಹ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣಾ ಕ್ರಮಗಳನ್ನ ಸಂಪೂರ್ಣ ಮಾಹಿತಿ ಈ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಪರಿಸರದಲ್ಲಿ ಬರುತ್ತೆ. ಇನ್ನು ಕರ್ನಾಟಕದಲ್ಲಿ ಕೈಗಾರಿಕಾ ಪ್ರಗತಿ, ಯಾವ ರೀತಿ ಕೈಗಾರಿಕೆಗಳಿದ್ದಾವೆ, ಕೈಗಾರಿಕೆಗೆ ಸಂಬಂಧಿಸಿದಂಥ ಯೋಜನೆಗಳು ಯಾವಿದ್ದಾವೆ, MSME ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಸ್ಟೇಟಸ್ ಏನು ಕರ್ನಾಟಕದಲ್ಲಿ ಅನ್ನೋದನ್ನ ನಮಗೆ 8th ಚಾಪ್ಟ್ರಲ್ಲಿ ಸಿಗುತ್ತೆ. ಇನ್ನು 9th ಚಾಪ್ಟ್ರು ಅಂತ ಬಂದರೆ ಕೌಶಲ್ಯ, ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ ಅಂತ ಇದೆ. ರೀಸೆಂಟಾಗಿ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ, ಹಾಗೆಯೇ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ, ಈ ಥರ ಕಾರ್ಯಕ್ರಮಗಳನ್ನ ಕೇಳಿದ್ರಲ್ಲ, ಅಲ್ಲಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಉದ್ಯಮಶೀಲತೆಯನ್ನು ಉತ್ತೇಜಿಸುವಂಥ ಕಾರ್ಯಕ್ರಮಗಳು, ಜೊತೆಗೆ ಕೂಲಿ ಆಧಾರಿತ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿ ಈ 9th ಚಾಪ್ಟ್ರಲ್ಲಿದೆ. ಇನ್ನು 10th ಚಾಪ್ಟ್ರಿಗೆ ಬಂದರೆ ಆರ್ಥಿಕ ಮೂಲಸೌಕರ್ಯ ಅಂತ ಕರಿತೀವಿ. ಯಾವುದು ಆರ್ಥಿಕ ಮೂಲಸೌಕರ್ಯ ಅಂದರೆ ಇಂಧನ, ಅದರಲ್ಲೂ ವಿದ್ಯುತ್ ಅಂತ ನಾವೇನು ಹೇಳ್ತೀವಲ್ಲ, ವಿದ್ಯುತ್ ಸಂಬಂಧಿಸಿದಂಥ ಕಂಪನಿಗಳು, ಅದರ ಬಳಕೆ, ವಿದ್ಯುತ್ ಉತ್ಪಾದನೆ, ಜೊತೆಗೆ ರಸ್ತೆಗಳು, ಸಾರಿಗೆ, ಅಂದರೆ ರಸ್ತೆ, ಸಾರಿಗೆ, ರೈಲ್ವೆ, ಹಾಗೆಯೇ ನೀರಾವರಿ, ಇವುಗಳನ್ನು ಆರ್ಥಿಕ ಮೂಲ ಸೌಕರ್ಯಗಳು, ಬ್ಯಾಂಕಿಂಗ್, ಕರ್ನಾಟಕದಲ್ಲಿ ಬ್ಯಾಂಕಿಂಗ್, ಇವನ್ನ ಆರ್ಥಿಕ ಮೂಲ ಸೌಕರ್ಯ ಅಂತ ಕರಿತೀವಿ. ಆ ಆರ್ಥಿಕ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು 10th ಚಾಪ್ಟ್ರಲ್ಲಿ ನೋಡ್ತೀವಿ. ಇನ್ನು 11th ಚಾಪ್ಟ್ರು ಆರ್ಥಿಕ ಆಗಿದೆಯಲ್ಲ, ಸಾಮಾಜಿಕ ಮೂಲ ಸೌಕರ್ಯ ಬರುತ್ತೆ. ಯಾವುದು ಸಾಮಾಜಿಕ ಮೂಲ ಸೌಕರ್ಯ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ. ಅದನ್ನು ಮಾನವಾಭಿವೃದ್ಧಿ ಅಂತೇಳಿ ಟೈಟಲ್ನ ಕೊಟ್ಟು ಸಾಮಾಜಿಕ ಮೂಲ ಸೌಕರ್ಯಗಳನ್ನು ಸಂಪೂರ್ಣ ಮಾಹಿತಿ ಅದರಲ್ಲಿದೆ. ಅಂದರೆ ಮಾನವಾಭಿವೃದ್ಧಿ ಚಾಪ್ಟ್ರಲ್ಲಿ ಆರೋಗ್ಯ ಮತ್ತು ಶಿಕ್ಷಣ, ಆರೋಗ್ಯದ ಪ್ರಗತಿ, ಶೈಕ್ಷಣಿಕ ಪ್ರಗತಿ, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು, ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳನ್ನು ಈ 11th ಚಾಪ್ಟ್ರಲ್ಲಿ ನಾವು ನೋಡ್ತೀವಿ. ಇನ್ನು 12th ಚಾಪ್ಟ್ರು ಯಾವುದು ವಿಶೇಷವಾಗಿ ಅಂದರೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು. ನೀವೆಲ್ಲ ಈ ಗ್ರೂಪ್ C ಎಕ್ಸಾಮಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತೇಳಿ. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಈ 12th ಚಾಪ್ಟರ್ ಇರುತ್ತೆ. ಅಂದರೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತವನ್ನು ತಲುಪಿಸೋ ಸಲುವಾಗಿ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ. ನೀವು ಕೇಳಿದರೆ KS1 ಇದೆ, ಸಕ್ಲಾನ್ ಇದೆ, ಕರ್ನಾಟಕ 1 ಇದೆ, ಬ್ಯಾಂಗ್ಳೂರ್ 1 ಇದೆ,
ಈ ರೀತಿ HRMS ಇದೆ, ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ರೀತಿ ಸಾಫ್ಟ್ವೇರ್ ಯಾವ ಟೆಕ್ನಾಲಜಿನ ನಾವು ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು 12th ಚಾಪ್ಟ್ರಲ್ಲಿ ನಾವು ನೋಡ್ತೀವಿ. ಇನ್ನು 13th ಚಾಪ್ಟರು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅಂದರೆ ವಿಶ್ವಸಂಸ್ಥೆ ರೂಪಿಸಿರುವಂಥ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನು ಸಾಧಿಸುವ ನಿಟ್ಟಿನಿಂದ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಮಾಹಿತಿ ನಮಗೆ 13th ಚಾಪ್ಟ್ರಲ್ಲಿದೆ. ಇಷ್ಟು ಟಾಪಿಕನ್ನು ನಾನು ಸೀರೀಸ್ ವೈಸ್ ಒಂದು ವಿಡಿಯೋ, ಅಂದರೆ ಒಂದೊಂದು ಚಾಪ್ಟ್ರನ್ನು ಒಂದೊಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಬರ್ತೀನಿ. ನಿಮಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉಪಯುಕ್ತ ಆಗುತ್ತೆ. ಒಂದೇ ವಿಡಿಯೋದಲ್ಲಿ ಇದು ಲೆಂತಿ ಆಗುತ್ತೆ, ಆ ಕಾರಣಕ್ಕೆ ಒಂದು ಚಾಪ್ಟ್ರ್ ಒಂದೊಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಬರ್ತೀನಿ. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಒಂದು ಆರ್ಥಿಕ ಸಮೀಕ್ಷೆಯನ್ನು ಸಂಕ್ಷಿಪ್ತವಾಗಿ ಒಂದು ನಿರೂಪಣೆ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಕಳೆದ ಒಂದು 6 ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೇನೆ. ಈ ವರ್ಷನೂ ಅದನ್ನು ಸಿಂಪ್ಲಿಫೈಡ್ ವರ್ಷನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅಂದರೆ 2023-24 ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮತ್ತು ಆರ್ಥಿಕತೆ ಅಂತೇಳಿ ನಿಮಗೆ ಎಲ್ಲ ಬುಕ್ ಸ್ಟಾಲಲ್ಲೂ ಇದೆ, ಲಭ್ಯ ಇದೆ. ನಿಮಗೆ ರಿವಿಷನ್ ಮಾಡಲಿಕ್ಕೆ ನನ್ನ ಕ್ಲಾಸ್ ಕೇಳಾದ್ಮೇಲೆ ಅದನ್ನು ರಿವಿಷನ್ ಮಾಡಬೇಕು ಅಂತಂದರೆ ಈ ಬುಕ್ಕನ್ನು ರೆಫರೆನ್ಸ್ ಮಾಡ್ಬೋದು. ಓಕೆ, ಇನ್ನು ನೋಡಿ, ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಚಾಪ್ಟರ್ ಅಂತ ನಾನು ಹೇಳಿದ್ನಲ್ಲ, ಆ ಫಸ್ಟ್ ಪಾರ್ಟಲ್ಲಿ ಏನಿದೆ ನಿಮ್ಗೆ ಆ್ಯಕ್ಚುಲಿ ಲಾಸ್ಟ್ KS ಪ್ರಿಲಿಮ್ಸಲ್ಲಿ 2 ಕ್ವಶನ್ ಇದೇ ಪಾರ್ಟಲ್ಲಿ ಬಂದಿದ್ದು. ಇನ್ನು ನೀವು ಯಾವುದಾದ್ರು ಗ್ರೂಪ್ C ಎಕ್ಸಾಮ್ನ ನೀವು ಅಟೆಂಡ್ ಮಾಡಲಿಕ್ಕೆ ಹೋದರೆ ಸುಮಾರು ಕ್ವಶನ್ ಇದರಲ್ಲಿ ರಿಪೀಟ್ ಆಗ್ತವೆ. ಓಕೆ, ಇದು ಇಂಟ್ರೊಡಕ್ಷನ್ ಚಾಪ್ಟರ್. ಇದನ್ನು ಫಸ್ಟ್ ಚಾಪ್ಟರ್ ಅಂತ ಕರೆಯಲ್ಲ, ಇದನ್ನು ಇಂಟ್ರೊಡಕ್ಷನ್ ಚಾಪ್ಟರ್ ಅಂತೇಳಿ ನಾವು ಕರಿತೀವಿ. ಆ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಏನಂತ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆನಲ್ಲಿ? ಇಂಟ್ರೊಡಕ್ಷನ್ ಅಂದರೆ ಕರ್ನಾಟಕ ಎಲ್ಲಿ ಲೊಕೇಟ್ ಆಗಿದೆ ನೋಡಿ. ಕರ್ನಾಟಕ ಎಲ್ಲಿದೆ ಅಂತ ನಾವು ನೋಡಿದ್ರೆ ಭಾರತದ ಯಾವ ಭಾಗದಲ್ಲಿದೆ ಅದನ್ನು ಹೇಳ್ತಾರೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿ ಇರುವಂಥ ಒಂದು ರಾಜ್ಯ ಕರ್ನಾಟಕ. ಈ ಕರ್ನಾಟಕದ ಉತ್ತರಕ್ಕೆ ಉತ್ತರ ಭಾಗವನ್ನು ನಾವು ನೋಡಿದ್ರೆ ಉತ್ತರಕ್ಕೆ ಯಾವುದಿದೆ? ಮಹಾರಾಷ್ಟ್ರ ಮತ್ತು ಗೋವಾ ಇದೆ. ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾವನ್ನು ನಾವು ನೋಡ್ತೀವಿ. ಭೌಗೋಳಿಕವಾಗಿ ಕರ್ನಾಟಕವನ್ನು ನಾವು ನೋಡಿದ್ರೆ ಉತ್ತರಕ್ಕೆ ಮಹಾರಾಷ್ಟ್ರ ಮತ್ತು ಗೋವಾವನ್ನು ನೋಡ್ತೀವಿ. ಇನ್ನು ಪೂರ್ವಕ್ಕೆ ನಾವು ನೋಡಿದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಇದೆ. ಪೂರ್ವ ಭಾಗದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಇದೆ. ಇನ್ನು ದಕ್ಷಿಣದಲ್ಲಿ ದಕ್ಷಿಣ ಭಾಗವನ್ನು ನಾವು ನೋಡಿದ್ರೆ ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ ಇದೆ. ನೋಡಿ, ಕೇರಳ ಮತ್ತು ತಮಿಳುನಾಡು ದಕ್ಷಿಣ ಭಾಗದಲ್ಲಿದ್ದರೆ, ಇನ್ನು ಪಶ್ಚಿಮಕ್ಕೆ ಪಶ್ಚಿಮಕ್ಕೆ ಯಾವುದಿದೆ? ಅರಬ್ಬಿ ಸಮುದ್ರವಿದೆ. ಈ ರೀತಿ ಈ ಕರ್ನಾಟಕ ಸುತ್ತುವರಿಯಲ್ಪಟ್ಟಿದೆ. ಅಂದರೆ ಉತ್ತರಕ್ಕೆ ಬಂದ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಕರ್ನಾಟಕ ಉತ್ತರದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರವನ್ನು ಹೊಂದಿದ್ರೆ, ಪೂರ್ವದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಹೊಂದಿದೆ, ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳವನ್ನು ಹೊಂದಿದ್ರೆ, ಯಾವ ಕಡೆ? ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರವನ್ನು ಹೊಂದಿದೆ. ಇದು ಕರ್ನಾಟಕವು ಭೌಗೋಳಿಕವಾಗಿ ಇರುವಂಥ ಒಂದು ಸ್ಥಾನ. ಇದನ್ನು ಸ್ಟಾರ್ಟ್ ಮಾಡ್ತಾರೆ, ಇಂಟ್ರೊಡಕ್ಷನ್ ಇದನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಕರ್ನಾಟಕದ ಭೌಗೋಳಿಕ ಪ್ರದೇಶ ಎಷ್ಟು, ಒಟ್ಟು ಭೂಪ್ರದೇಶ ಎಷ್ಟು ಕರ್ನಾಟಕದ್ದು ಅಂತಂದರೆ, ಕರ್ನಾಟಕದ ಒಟ್ಟು ಭೂಪ್ರದೇಶ 1,91,791 ಚದುರ ಕಿಲೋಮೀಟರ್ ಅಂತೇಳಿ ನಾವು ಹೇಳ್ತೇವೆ. ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿ ಎಷ್ಟು ಅಂದರೆ 1,91,791 ಚದುರ ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಇದು ಭಾರತದ ಭೂಪ್ರದೇಶವನ್ನು 100% ಅಂತ ಕನ್ಸಿಡರ್ ಮಾಡಿದ್ರೆ, ಭಾರತದ ಭೂಪ್ರದೇಶದಲ್ಲಿ 5.83% ಅಂದರೆ ಭಾರತದ ಭೂಪ್ರದೇಶವನ್ನು 100% ಅಂತ ನಾವು ತಗೊಂಡ್ರೆ, ಅದರಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂದರೆ 5.83. ಅಂದರೆ ಭಾರತದ ಒಟ್ಟು ಭೂಪ್ರದೇಶದಲ್ಲಿ 5.83% ಭೂಪ್ರದೇಶವನ್ನು ಕರ್ನಾಟಕ ಹೊಂದಿದೆ. ಹಾಗಾದರೆ ಕರ್ನಾಟಕದ ಭೂಪ್ರದೇಶ ಎಷ್ಟಿದೆ ಅಂದರೆ 1,91,791 ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನು ಕರ್ನಾಟಕ ಹೊಂದಿದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಈ ವಿಶಾಲವಾಗಿರುವಂಥ ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳನ್ನಾಗಿ ವರ್ಗೀಕರಣವನ್ನು ಮಾಡಿದ್ದೀವಿ. ಯಾವುದು 4 ವಿಭಾಗಗಳು ಅಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ. ಇವನ್ ನಂಜುಂಡಪ್ಪ ಸಮಿತಿ ಅಂತೇಳಿ ಬರುತ್ತೆ. ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡುವ ಸಲುವಾಗಿ ನಂಜುಂಡಪ್ಪ ಸಮಿತಿ ಬರುತ್ತೆ. ಆ ನಂಜುಂಡಪ್ಪ ಸಮಿತಿಯು ಶಿಫಾರಸು ಮಾಡುವ ಸಂದರ್ಭದಲ್ಲಿ ಯಾವ ವಿಭಾಗ ಹಿಂದುಳಿದ ವಿಭಾಗ, ಯಾವ ವಿಭಾಗಕ್ಕೆ ಅನುದಾನವನ್ನು ಹಂಚಿಕೆ ಮಾಡಬೇಕು ಅನ್ನೋದನ್ನು ಸಂದರ್ಭದಲ್ಲಿ ಈ ವಿಭಾಗಗಳನ್ನು ಪರಿಗಣಿಸಿದೆ. ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ. ಈ ರೀತಿ ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿ ಅಂತೇಳಿ 4 ವಿಭಾಗಗಳನ್ನಾಗಿ ವರ್ಗೀಕರಣ ಮಾಡಿದ್ದೇವೆ. ಇನ್ನು ಒಟ್ಟು ಜಿಲ್ಲೆಗಳು ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲೆಗಳನ್ನು ಒಳಗೊಂಡಿದೆ, ಅಥವಾ 31 ಜಿಲ್ಲಾ ಪಂಚಾಯಿತಿಗಳನ್ನು ಒಳಗೊಂಡಿದೆ ಕರ್ನಾಟಕ. ಹಾಗೆ ಎಷ್ಟು ತಾಲೂಕು ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ ಅಂದರೆ, ಇದನ್ನು
11 KS ಪ್ರಿಲಿಮ್ಸಲ್ಲಿ ಕೇಳಿದರು ಕರ್ನಾಟಕದಲ್ಲಿ ಒಟ್ಟು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂತೇಳಿ. ಹಾಗಾದರೆ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲಾ ಪಂಚಾಯತಿಗಳ ಸಂಖ್ಯೆ 31 ಇದೆ. ಒಟ್ಟು ತಾಲೂಕ್ ಪಂಚಾಯತಿಗಳ ಸಂಖ್ಯೆ ಎಷ್ಟಿದೆ ಅಂದರೆ 239 ತಾಲೂಕ್ ಪಂಚಾಯತಿಗಳಿದ್ದಾವೆ. ಒಟ್ಟು ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟಿದೆ ಅಂದರೆ 5954 ಗ್ರಾಮ ಪಂಚಾಯತಿಗಳಿದ್ದಾವೆ. ಇಲ್ಲಿ ನೀವು ಕೇಳ್ಬೋದು ಅಲ್ಲಿ ಇಷ್ಟು ಡೇಟಾ ಇದೆ, ಇಲ್ಲಿ ಇಷ್ಟು ಡೇಟಾ ಇದೆ ಅಂದರೆ. ಆದರೆ ನಮಗೆ ಅಧಿಕೃತ ಡೇಟಾ ಆರ್ಥಿಕ ಸಮೀಕ್ಷೆ ಬಿಡುವಂಥ ಡೇಟಾ ಅಧಿಕೃತ ಅಂಕಿಅಂಶಗಳಾಗಿರುತ್ತೆ. 2023-24 ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂಥ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ 31 ಜಿಲ್ಲಾ ಪಂಚಾಯತಿಗಳಿದ್ದಾವೆ, 239 ತಾಲೂಕ್ ಪಂಚಾಯತಿಗಳಿದ್ದಾವೆ, 5954 ಗ್ರಾಮ ಪಂಚಾಯತಿಗಳನ್ನು ಹೊಂದಿದೆ ಕರ್ನಾಟಕ. ಇದನ್ನು ಆಡಳಿತ ವಿಭಾಗಗಳು ಅಂತೇಳಿ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ನಗರ ಸ್ಥಳೀಯ ಸಂಸ್ಥೆಗಳು, ಅದನ್ನು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಹೇಳಿದ್ವಿ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರುವಂತೆ ಒಂದು ಬೃಹತ್ ಮಹಾನಗರ ಪಾಲಿಕೆ ಇದೆ, ಅದು ಬ್ಯಾಂಗ್ಳೂರು. ಅದರ ಜೊತೆಗೆ 10 ಮಹಾನಗರ ಪಾಲಿಕೆಗಳನ್ನು ಒಳಗೊಂಡಿದೆ. ಕರ್ನಾಟಕವು 10 ಮಹಾನಗರ ಪಾಲಿಕೆಗಳು, ಒಂದು ಬೃಹತ್ ಮಹಾನಗರ ಪಾಲಿಕೆಯನ್ನು ಹೊಂದಿದೆ. ಇದರ ಜೊತೆಗೆ 59 ನಗರಸಭೆಗಳನ್ನು, 116 ಪುರಸಭೆಗಳನ್ನು, 97 ಪಟ್ಟಣ ಪಂಚಾಯತಿಗಳನ್ನು ಮತ್ತು 4 ಅನುಸೂಚಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇವನ್ನ ಸ್ಥಳೀಯ ಸಂಸ್ಥೆಗಳು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಕರ್ನಾಟಕದಲ್ಲಿರುವಂಥ ಒಟ್ಟು ಮಹಾನಗರ ಪಾಲಿಕೆಗಳೆಷ್ಟು? 10. ಬೃಹತ್ ಮಹಾನಗರ ಪಾಲಿಕೆ ಬ್ಯಾಂಗ್ಳೂರು, ಒಂದು ಬೃಹತ್ ಮಹಾನಗರ ಪಾಲಿಕೆ, ಇದು ಮೆಟ್ರೋಪಾಲಿಟನ್ ಸಿಟಿ ಅಂತ ನಾವು ಕರಿತೀವಿ. ಇನ್ನು 59 ನಗರಸಭೆಗಳಿದ್ರೆ 116 ಪುರಸಭೆಗಳನ್ನು ಒಳಗೊಂಡಿದೆ, 97 ಪಟ್ಟಣ ಪಂಚಾಯತಿಗಳನ್ನು ಒಳಗೊಂಡಿದ್ರೆ, 4 ಅನುಸೂಚಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಒಟ್ಟು ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮಾಣ. ಇದಾದನ್ನು ನೋಡಿದ್ರೆ ನಗರ ಸ್ಥಳೀಯ ಸಂಸ್ಥೆಗಳು ನಾವು ನೋಡೋದಾದರೆ ಈ ನಗರ ಸ್ಥಳೀಯ ಅಂದರೆ ನಗರೀಕರಣವನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಬೆಂಗಳೂರು ನಗರ ಜಿಲ್ಲೆ ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂಥ ಜಿಲ್ಲೆಯಾಗಿದೆ. ಹಾಗಾದರೆ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು, ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ. ಅಂದರೆ ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂಥ ಜಿಲ್ಲೆ ಯಾವುದು ಅಂದರೆ ಬ್ಯಾಂಗ್ಳೂರಿದೆ. ಹಾಗೆ ಅತಿ ಕಡಿಮೆ ನಗರ ಜನಸಂಖ್ಯೆಯನ್ನು ಹೊಂದಿರುವ ಅಥವಾ ಅತಿ ಕಡಿಮೆ ನಗರ ಬೆಳವಣಿಗೆಯನ್ನು ಸಾಧಿಸಿರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು ಜಿಲ್ಲೆ ಅತಿ ಕಡಿಮೆ ನಗರೀಕರಣಗೊಳ್ಳುತ್ತಿರುವಂಥ ಜಿಲ್ಲೆಯಾಗಿದೆ. ನೋಡಿ, ಅತಿ ಹೆಚ್ಚು ನಗರೀಕರಣಗೊಳ್ಳುತ್ತಿರುವಂಥ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ. ಆದರೆ 90.94% ಬ್ಯಾಂಗ್ಳೂರಿನ ಜನಸಂಖ್ಯೆ ನಗರ ಪ್ರದೇಶದಲ್ಲಿ ವಾಸ ಆಗಿದ್ದಾರೆ. ಆದರೆ ಕೊಡಗುಗೆ ಹೋದರೆ ಬರೀ 14.61% ಜನಸಂಖ್ಯೆ ಮಾತ್ರ ನಗರ ಪ್ರದೇಶದಲ್ಲಿದ್ದರೆ, ಇನ್ನು ರಿಮೈನಿಂಗ್ ಜನಸಂಖ್ಯೆ ಅಂದರೆ 85.39% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿದೆ. ಅಂದರೆ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥ ಶೇಕಡಾವಾರು ನಾವು ನೋಡಿದ್ರೆ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು ಆಗುತ್ತೆ. ಇನ್ನು ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ ಜಿಲ್ಲೆ ಆಗುತ್ತೆ. ಹಾಗೆ ಅತಿ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ. ಅತಿ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು ಅಂತ ನಾವು ಹೇಳ್ತೇವೆ. ಈ ರೀತಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ತೀವಿ. ಇದಾದಮೇಲೆ ಕರ್ನಾಟಕದ ಜನಸಂಖ್ಯೆ, ಆಡಳಿತ ವಿಭಾಗಗಳಾಯಿತು. ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆನ ನಾವು ಹೇಳೋದು 2011ರ ಜನಗಣತಿಯ ಪ್ರಕಾರ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ 6.11 ಕೋಟಿ ಅಂತ ಹೇಳ್ತೀವಿ. ಇದು ಭಾರತದ ಜನಸಂಖ್ಯೆನ 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಭಾರತದ ಒಟ್ಟು ಜನಸಂಖ್ಯೆನಲ್ಲಿ 5.05% ಜನಸಂಖ್ಯೆನ ಕರ್ನಾಟಕ ಹೊಂದಿದೆ. ಅಂದರೆ ಭಾರತದ ಜನಸಂಖ್ಯೆ 100% ಅಂದರೆ ಅದರಲ್ಲಿ ಕರ್ನಾಟಕದ ಪಾಲಿಷ್ಟು ಅಂದರೆ 5.05%, ಅಂದರೆ 5.05% ಭಾರತದ ಜನಸಂಖ್ಯೆ ಕರ್ನಾಟಕದಲ್ಲಿರೋದನ್ನು ನಾವು ನೋಡ್ತೀವಿ. ಇನ್ನು ನಾವು ಇತ್ತೀಚೆಗೆ ಅಂದಾಜು ಮಾಡಿರೋ ಪ್ರಕಾರ 2020ಕ್ಕೆ ಅಂದಾಜು ಮಾಡದ ಜನಸಂಖ್ಯೆ 7.07 ಕೋಟಿ, ಅಂದರೆ 7.07 ಕ್ರೋರ್ಸ್ ಕ್ರಾಸ್ ಆಗಿದೆ 2020ಗೆ ಅಂತ ನಾವು ಅಂದಾಜು ಮಾಡಿದ್ವಿ. ಯಾಕೆಂದರೆ ರೀಸನ್ನು 2021 ಸೆನ್ಸಸ್ ಇನ್ನು ನಮಗೆ ಸಿಕ್ಕಿಲ್ಲ. ಅದು ಸಿಕ್ಕಾಗ ನಾವು ಅಧಿಕೃತವಾಗಿ ಹೇಳ್ತೀವಿ. ಹಾಗಾದರೆ ಇವಾಗೂ ಸಹ ನಾವು ಅಧಿಕೃತ ಡೇಟಾ ಅಂತ ಪರಿಗಣಿಸೋದು ಎಲ್ಲ ದಾಖಲೆಗಳಲ್ಲಿ 11 ಸೆನ್ಸಸ್. ಇನ್ನು ಕಳೆದ ದಶಕದಲ್ಲಿ 15.6ರ ದರದಲ್ಲಿ ಬೆಳವಣಿಗೆ ಆಗಿದೆ. ಅಂದರೆ 2001ರಿಂದ 2011ರ ಅವಧಿನಲ್ಲಿ ಕರ್ನಾಟಕ ಜನಸಂಖ್ಯೆ 15.6% ರೇಟಲ್ಲಿ ಹೆಚ್ಚಳ ಆಗಿದೆ. ಇನ್ನು ಜನಸಂಖ್ಯೆಯ ಆಧಾರದ ಮೇಲೆ 2011ರ ಜನಗಣತಿಯ ಪ್ರಕಾರ ರಾಜ್ಯವು 9ನೇ ಬೃಹತ್ ರಾಜ್ಯವಾಗಿದೆ. ಯಾವುದರ ಆಧಾರದ ಮೇಲೆ? ಜನಸಂಖ್ಯೆಯ ಆಧಾರದ ಮೇಲೆ. ನಾವು ಪ್ರೆಸೆಂಟ್ ಹೇಳ್ತಿಲ್ಲ, ತೆಲಂಗಾಣ ಮತ್ತು ಆಂಧ್ರ ಡಿವೈಡ್ ಆದಾಗ, ಜಮ್ಮು ಆ್ಯಂಡ್ ಕಾಶ್ಮೀರ ಎಲ್ಲ ಡಿವೈಡ್ ಆದಾಗ ನಾವು
ನಾವು 8th ಪ್ಲೇಸ್ ಅಂತ ಹೇಳ್ತೀವಿ ಅಫ್ಕೋರ್ಸ್. ಆದರೆ 2011ರ ಜನಗಣತಿ ಅಂತ ನಾವು ತಗೊಂಡಾಗ, ಯಾಕೆಂದರೆ ನಮಗೆ ಲಭ್ಯ ಇರುವಂಥ ಮಾಹಿತಿ 11. 2011ರ ಜನಗಣತಿಯ ಪ್ರಕಾರ ಕರ್ನಾಟಕವು 9ನೇ ಬೃಹತ್ ರಾಜ್ಯವಾಗಿದೆ. ಪ್ರಸ್ತುತ 8ನೇ ಬೃಹತ್ ರಾಜ್ಯ ಅಂತ ನಾವು ಹೇಳ್ತೀವಲ್ವಾ. ಆದರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕ 9ನೇ ಬೃಹತ್ ರಾಜ್ಯವಾಗಿದೆ. ಇನ್ನು ಜಿಲ್ಲಾವಾರು ಕರ್ನಾಟಕದ ಜನಸಂಖ್ಯೆನ ನಾವು ನೋಡಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನಮಗೆ ಪ್ರಶ್ನೆ ಕೇಳ್ತಾನೆ. ನೋಡಿ, ಬೆಂಗಳೂರು ನಗರ ಜಿಲ್ಲೆ ಅಂದರೆ ಒಟ್ಟು ಕರ್ನಾಟಕದ ಜನಸಂಖ್ಯೆನ 100% ಅಂತ ತಗೊಂಡ್ರೆ ಅದರಲ್ಲಿ 15.75% ಬ್ಯಾಂಗ್ಳೂರಲ್ಲೇ ಇದೆ. ಬೆಳಗಾವಿ, 3rd one ಮೈಸೂರು, 4th one ತುಮಕೂರು. ಇವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿರ್ತವೆ. ನೋಡಿ, ಇವು ಅಂದರೆ ಫಸ್ಟ್ ಪ್ಲೇಸ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ಆದರೆ 2ನೇ ಸ್ಥಾನದಲ್ಲಿ ಬೆಳಗಾವಿ, 3ನೇ ಸ್ಥಾನದಲ್ಲಿ ಮೈಸೂರು ಮತ್ತು 4ನೇ ಸ್ಥಾನದಲ್ಲಿ ತುಮಕೂರು. ಇನ್ನು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ನೋಡಿ ಕೊಡಗು ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಚಾಮರಾಜನಗರ, ಗದಗ. ಇವು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟು ಜನಸಾಂದ್ರತೆ. ಏನು ಜನಸಾಂದ್ರತೆ ಅಂದರೆ ಪ್ರತಿ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಆ್ಯಂಡ್ ಆವರೇಜ್ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ per square kilometer ಏರಿಯಾ ಈಸ್ ನೌನ್ ಆಸ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಅಂದರೆ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದರೆ ಟೋಟಲ್ ಪಾಪ್ಯುಲೇಷನನ್ನು ಟೋಟಲ್ ಜಾಗ್ರಫಿಕಲ್ ಏರಿಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಜನಸಾಂದ್ರತೆ ಅಂದರೆ ಟೋಟಲ್ ಪಾಪ್ಯುಲೇಷನ್ ಈಸ್ ಡಿವೈಡಿಂಗ್ ಫ್ರಮ್ ಟೋಟಲ್ ಜಾಗ್ರಫಿಕಲ್ ಏರಿಯಾ ವಿ ಕ್ಯಾನ್ ಗೆಟ್ ಇಟ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಜನಸಾಂದ್ರತೆ ನಮಗೆ ಸಿಗುತ್ತೆ. ನೋಡಿ, ಜನಸಾಂದ್ರತೆನ ನಾವು ನೋಡಿದಾಗ ಕರ್ನಾಟಕದಲ್ಲಿ 2001ರ ಜನಗಣತಿಯ ಪ್ರಕಾರ 276 ಜನಸಾಂದ್ರತೆ ಇರುತ್ತೆ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು ಜನಸಾಂದ್ರತೆಯೂ ಸಹ ಏನಾಗಿದೆ, ಜಾಸ್ತಿ ಆಗಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ 319 ಇದೆ. 319ಕ್ಕೆ ಏನಾಗಿದೆ, ಹೆಚ್ಚಳವಾಗಿದೆ. ಇನ್ನು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ ಜಿಲ್ಲೆ ಅತಿ ಹೆಚ್ಚು ಜನಸಾಂದ್ರತೆ ಇದೆ. ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಕೊಡಗು. ಆದರೆ ಲಾಸ್ಟ್ KS ಪ್ರಿಲಿಮ್ಸಲ್ಲಿ ಕೇಳಿದಂಥ ಕ್ವಶನ್ನು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೊಟ್ಟಿದ್ರು. ಆದರೆ ಆಪ್ಷನ್ ಕೊಡ್ಬೇಕಾದ್ರೆ ಬ್ಯಾಂಗ್ಳೂರು ಇರಲಿಲ್ಲ. ಮೈಸೂರು, ಧಾರವಾಡ, ಬ್ಯಾಂಗ್ಳೂರು ಗ್ರಾಮಾಂತರ ಇನ್ನೊಂದು ಯಾವುದೋ ಆಪ್ಷನ್ ಇತ್ತು. ಆಗ ಕೊಟ್ಟಿರೋ ಕೀ ಆನ್ಸರಲ್ಲಿ ಹೈಯೆಸ್ಟ್ ಇದ್ದಿದ್ದು ಯಾವುದು ಅಂತಂದರೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ಸಲ್ಲಿ ಹೈಯೆಸ್ಟ್ ಇದ್ದಿದ್ದು ಯಾವುದು, ಮೈಸೂರು. ಅಂದರೆ ಬ್ಯಾಂಗ್ಳೂರು ಬಿಟ್ಟಿದ್ದ, ಫಸ್ಟ್ ಪ್ಲೇಸ್ ಬ್ಯಾಂಗ್ಳೂರು ಬಿಟ್ಟಿದ್ದ. ಹಾಗಾದರೆ ಬ್ಯಾಂಗ್ಳೂರು ಬಿಟ್ಟರೆ ಇನ್ನು ಇರೋದ್ರಲ್ಲಿ ಹೈಯೆಸ್ಟ್ ಯಾವುದು ಅಂದರೆ ಮೈಸೂರು. ಲಾಸ್ಟ್ KS ಪ್ರಿಲಿಮ್ಸಲ್ಲಿ ನೋಡಿ, ನಾನು ಈ ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ದೀನಲ್ಲ, ಇದೇ ಟಾಪಿಕಲ್ಲಿ 2 ಕ್ವಶನ್ಸು ಲಾಸ್ಟ್ KS ಪ್ರಿಲಿಮ್ಸಲ್ಲಿ ಬಂದಿದ್ದು ಈ ಫಸ್ಟ್ ಟಾಪಿಕಲ್ಲೇ. ಓಕೆ, ಇನ್ನು ಸುಮಾರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಾನೆ ಇರ್ತಾವೆ ಕ್ವಶನ್ನು. ಹಾಗಾದರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಮೈಸೂರು. ಅತಿ ಹೆಚ್ಚು ಜನಸಾಂದ್ರತೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದರೆ ಬೆಂಗಳೂರು ನಗರದಲ್ಲಿ 4381 ಜನ ಇದ್ದಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ. ಇನ್ನು ಬ್ಯಾಂಗ್ಳೂರನ್ನು ಬಿಟ್ಟರೆ ಹೈಯೆಸ್ಟ್ ಇರುವಂಥ ಜನಸಾಂದ್ರತೆಯಲ್ಲಿ ಅಂದರೆ ಮೈಸೂರು 476 ಇದ್ದರೆ, ಧಾರವಾಡಲ್ಲಿ 434 ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ 431. ಇವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆಗಳು. ಅಫ್ಕೋರ್ಸ್ ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ನೀವು ಹೇಳ್ಬೋದು, ಕೊಡಗು 135 ಇದ್ದಾರೆ. ಕೊಡಗು ಬಿಟ್ಟರೆ ಲಾಸ್ಟ್ ಟೈಮ್ ಏನಾದ್ರು ಕೇಳ್ದಂಗೆ ಕ್ವಶನ್ ಕೇಳಿದ್ರೆ ಉತ್ತರ ಕನ್ನಡ 140 ಇದ್ದಾರೆ, ಚಿಕ್ಕಮಂಗ್ಳೂರು 158 ಇದ್ದಾರೆ, ಚಾಮರಾಜನಗರ 181 ಇದ್ದಾರೆ. ಇವು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿವೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಕರ್ನಾಟಕದ ಲಿಂಗಾನುಪಾತ. ಅಗೇನ್ ಲಾಸ್ಟ್ KS ಪ್ರಿಲಿಮ್ಸಲ್ಲಿ ಕೇಳಿದಂಥ ಕ್ವಶನ್, ಉಡುಪಿಯ ಲಿಂಗಾನುಪಾತ ಎಷ್ಟು? ಯಾಕೆ ಉಡುಪಿದೇ ಕೇಳಿದರು ಅಂದರೆ ಹೈಯೆಸ್ಟ್ ಇರೋದು ಉಡುಪಿನಲ್ಲಿ. ಹಾಗಾದರೆ ಲಿಂಗಾನುಪಾತ ಅಂದರೆ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಸೆಕ್ಸ್ ರೇಷಿಯೋ ಮೀನ್ಸ್ ವಾಟ್? ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ ಈಸ್ ನೌನ್ ಆಸ್ ಸೆಕ್ಸ್ ರೇಷಿಯೋ. ಅಂದರೆ ಪ್ರತಿ 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸರಾಸರಿ ಸಂಖ್ಯೆಯನ್ನು ಲಿಂಗಾನುಪಾತ ಅಂತ ಕರಿತೀವಿ. ಲಾಸ್ಟ್ KS ಪ್ರಿಲಿಮ್ಸಲ್ಲಿ ಇದನ್ನು ಫಸ್ಟ್ ಪೇಪರಲ್ಲಿ ಕೇಳಿದರು, ಪ್ರಿಲಿಮ್ಸ್ ಯಾವುದು ಮೀನಿಂಗನ್ನು. ಸೆಕೆಂಡ್ ಪೇಪರಲ್ಲಿ ಕರ್ನಾಟಕದಲ್ಲಿ ಉಡುಪಿಯ ಲಿಂಗಾನುಪಾತ ಎಷ್ಟು ಅಂತ ಕೇಳಿ 2 ಕ್ವಶನ್ ಇದೇ ಟಾಪಿಕಲ್ಲಿ ಕವರ್ ಆಗುತ್ತೆ ಲಾಸ್ಟ್ KS ಪ್ರಿಲಿಮ್ಸಲ್ಲಿ. ಓಕೆ ನೋಡಿ, ಪ್ರತಿ 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸರಾಸರಿ ಸಂಖ್ಯೆಯನ್ನು ಲಿಂಗಾನುಪಾತ ಅಂತ ಕರಿತೀವಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 973 973 per 1000 ಮೇಲಿದೆ ನಮ್ಮಲ್ಲಿ ಯಾವುದು ಸೆಕ್ಸ್ ರೇಷಿಯೋ. ಇನ್ನು ಜಿಲ್ಲಾವಾರು ಲಿಂಗಾನುಪಾತವನ್ನು ನಾವು ನೋಡಿದ್ರೆ ಅತಿ ಹೆಚ್ಚು
ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದರೆ ಉಡುಪಿ. 1094 ಮಹಿಳೆಯರಿದ್ದಾರೆ 1000 ಪುರುಷರಿಗೆ ಎಲ್ಲಿ ಉಡುಪಿನಲ್ಲೇ. ಇನ್ನು ಜಿಲ್ಲಾವಾರು ನಾವು ಪರಿಗಣಿಸಿದಾಗ ಲಿಂಗಾನುಪಾತದಲ್ಲಿ ಅತಿ ಕಡಿಮೆ ಇರೋದು ಯಾವುದು ಅಂದರೆ ಬೆಂಗಳೂರು ನಗರದಲ್ಲಿ ಅಂದರೆ ಲಿಂಗಾನುಪಾತದಲ್ಲಿ ಕೊನೆ ಸ್ಥಾನದಲ್ಲಿದೆ, ಅಥವಾ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂಥ ಜಿಲ್ಲೆ ಯಾವುದಂದರೆ ಬೆಂಗಳೂರು ನಗರ. 916 ಇದ್ದಾರೆ ನೋಡಿ. ಅತಿ ಹೆಚ್ಚು ಇರುವಂಥದ್ದು ಉಡುಪಿನಲ್ಲಾದರೆ ಅತಿ ಕಡಿಮೆ ಇರೋದು ಎಲ್ಲಿ ಅಂದರೆ ಬೆಂಗಳೂರು ನಗರ. ಆದರೆ ಬೆಂಗಳೂರು ನಗರದಲ್ಲಿ ಲಿಂಗಾನುಪಾತ ಕಡಿಮೆ ಇರಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ ಮೈಗ್ರೇಷನ್, ಅಂದರೆ ಈ ವಲಸೆ. ಅಂದರೆ ಗ್ರಾಮೀಣ ಪ್ರದೇಶದ ನಗರ ಪ್ರದೇಶಗಳಿಗೆ ವಲಸೆ ಬರ್ತಾರೆ. ಆ ವಲಸೆ ಬರೋದ್ರಲ್ಲಿ ಹೆಚ್ಚಿನ ಪ್ರಮಾಣ ಕಂಪೇರೇಟಿವ್ಲಿ ಇಬ್ಬರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಪುರುಷರು ಬರ್ತಾರೆ. ಅದರಲ್ಲಿ ಯಾರ ಪ್ರಮಾಣ ಜಾಸ್ತಿ ಇದೆ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಇಮ್ಯಾಜಿನೇಷನ್ ಮಾಡಿದ್ರೆ ಪುರುಷರ ಪ್ರಮಾಣ ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಲಿಂಗಾನುಪಾತ ಕಡಿಮೆ ಇದೆ. ಹಾಗಾದರೆ ನಾವು ನೋಡೋಣ ಯಾವ್ಯಾವ ಜಿಲ್ಲೆನಲ್ಲಿ ಜಾಸ್ತಿ ಇದೆ, ಯಾವ್ಯಾವ ಜಿಲ್ಲೆನಲ್ಲಿ ಕಡಿಮೆ ಇದೆ ಅಂದರೆ ನೋಡಿ. ಹೈಯೆಸ್ಟ್ ಇರೋದು ಲಾಸ್ಟ್ KS ಪ್ರಿಲಿಮ್ಸ್ ಕ್ವಶನ್, ಉಡುಪಿನಲ್ಲಿ 1094 ಇದ್ದಾರೆ ಪರ್ 1000ಗೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 1020 ಇದ್ದಾರೆ, ಕೊಡಗುನಲ್ಲಿ 1019 ಇದ್ದಾರೆ, ಹಾಸನಲ್ಲಿ 1010 ಇದ್ದಾರೆ. ನೋಡಿ ನೀವು ಹಾಸನ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಲಿಂಗಾನುಪಾತ ಏನಿದೆ ಜಾಸ್ತಿ ಇದೆ. ಇನ್ನು ಕೊನೆ ಸ್ಥಾನದಲ್ಲಿ ನಾವು ನೋಡಿದ್ರೆ ನೋಡಿ ಬೆಂಗಳೂರು ನಗರ ಕಡಿಮೆ ಇದೆ 916, ಬೆಂಗಳೂರು ಗ್ರಾಮಾಂತರ 946, ಹಾವೇರಿ 950, ಬೀದರ್ 956. ಇದು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ ಇತ್ತೀಚೆಗೆ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಲಿಂಗಾನುಪಾತಕ್ಕಿಂತ ಮಕ್ಕಳ ಲಿಂಗಾನುಪಾತ ಅಂತ ನಾವು ನೋಡ್ತೀವಿ. ಈ ಮಕ್ಕಳ ಅಂದರೆ ಪರ್ 1000ಗೆ ನಾವು ಮೆಷರ್ ಮಾಡ್ತೀವಿ, ಬಟ್ ನಾವು ಮೆಷರ್ ಮಾಡೋದು 0 to 6. ಅಂದರೆ 0 ಇಂದ 6ರ ವಯೋಮಾನದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಗಂಡು ಮಕ್ಕಳಿಗೆ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಎಸ್ಟಿಮೇಟ್ ಮಾಡ್ತೀವಿ. ಏನಕ್ಕೆ ಇದನ್ನು ಮೆಷರ್ ಮಾಡ್ತೀವಿ ಅಂದರೆ ಇವತ್ತು ಅಂದರೆ ಲಿಂಗಾನುಪಾತವನ್ನು ಸುಧಾರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ತಂದಿದೆ. ಫಾರ್ ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ರಾಜ್ಯ ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಬೇಟಿ ಬಚಾವೋ ಬೇಟಿ ಪಡಾವೋ, ಸುಕನ್ಯಾ ಸಮೃದ್ಧಿ ಯೋಜನಾ. ಈ ಕಾರ್ಯಕ್ರಮಗಳ ಒಂದು ಫಲಿತಾಂಶಗಳು ಹೇಗಾಗಿದೆ ಅಂತ ನಾವು ನೋಡಬೇಕು ಅಂದರೆ ಈ ಮಕ್ಕಳ ಲಿಂಗಾನುಪಾತವನ್ನು ನಾವು ನೋಡ್ತೀವಿ. ಹಾಗಾದರೆ ಮಕ್ಕಳ ಲಿಂಗಾನುಪಾತ 0 to 6 ಏಜನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ 1000 ಅಂದರೆ ಪ್ರತಿ 1000 ಬಾಲಕರಿಗೆ ಇರುವಂಥ ಹೆಣ್ಣು ಮಕ್ಕಳ ಸರಾಸರಿ ಸಂಖ್ಯೆಯನ್ನು ನಾವೇನಂತ ಕರಿತೀವಿ, ಕರ್ನಾಟಕದಲ್ಲಿ ಮಕ್ಕಳ ಲಿಂಗಾನುಪಾತ ಅಂತ ಕರಿತೀವಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ 948 ಇದೆ. 2011 ಸೆನ್ಸಸ್ ಪ್ರಕಾರ ಮಕ್ಕಳ ಲಿಂಗಾನುಪಾತ 948 ಇದೆ. ನಾನು ಹೇಳಿದ ಲಿಂಗಾನುಪಾತ ಎಷ್ಟಿತ್ತು, 973 ಇತ್ತು. ಮಕ್ಕಳ ಲಿಂಗಾನುಪಾತ 948 ಇದೆ. ಹಾಗೆ ಈ ಮಕ್ಕಳ ಲಿಂಗಾನುಪಾತ ಎಲ್ಲಿ ಜಾಸ್ತಿ ಇದೆ ನೋಡಿ. ಲಿಂಗಾನುಪಾತ ಅಂದಾಗ ಉಡುಪಿಗೆ ಹೋಗಿದ್ವಿ, ಹೈಯೆಸ್ಟ್ ಉಡುಪಿನಲ್ಲಿದೆ ಅಂತ ಹೇಳಿದ್ವಿ. ಈ ಮಕ್ಕಳ ಲಿಂಗಾನುಪಾತ ಅಂತ ನಾವು ನೋಡಿದ್ರೆ ಮಕ್ಕಳ ಲಿಂಗಾನುಪಾತ ಅತಿ ಹೆಚ್ಚು ಹೊಂದಿರುವಂಥ ಜಿಲ್ಲೆಗಳು ಕೊಡಗುನಲ್ಲಿ ಹೈಯೆಸ್ಟ್ ಇದೆ. ಮಕ್ಕಳ ಲಿಂಗಾನುಪಾತ ಎಷ್ಟಿದೆ 978 ಇದೆ. ಕೊಡಗು ಬಿಟ್ಟರೆ ಹಾಸನ 973 ಇದೆ. ಹಾಸನ ಬಿಟ್ಟರೆ ಚಿಕ್ಕಮಂಗ್ಳೂರು 969 ಇದೆ. ಚಿಕ್ಕಮಂಗ್ಳೂರು ಬಿಟ್ಟರೆ ರಾಮನಗರ 962. ಇಲ್ಲಿ ಮಕ್ಕಳ ಲಿಂಗಾನುಪಾತ ಏನಿದೆ ಜಾಸ್ತಿ ಇದೆ. ಇನ್ನು ಕಡಿಮೆ ಹೊಂದಿರುವಂಥ ಜಿಲ್ಲೆಗಳು ಮಕ್ಕಳ ಲಿಂಗಾನುಪಾತ ನೋಡಿ, ಅತಿ ಕಡಿಮೆ ಇರೋದು ಬಿಜಾಪುರಲ್ಲಿ 931 ಇದೆ. ಬಿಟ್ಟರೆ ಬೆಳಗಾವಿನಲ್ಲಿ 934 ಇದೆ. ಬಿಟ್ಟರೆ ಬಾಗಲಕೋಟಲ್ಲಿ 935 ಇದೆ. ಬಿಟ್ಟರೆ ಮಂಡ್ಯದಲ್ಲಿ 939 ಇದೆ. ಇದು ಯಾವುದು ಮಕ್ಕಳ ಲಿಂಗಾನುಪಾತ ಬೇರೆ, ಮಕ್ಕಳ ಲಿಂಗಾನುಪಾತ ಬೇರೆ. ಇದು ಜಿಲ್ಲಾವಾರು ಮಾಹಿತಿ. ಓಕೆ. ಇನ್ನು ಸಾಕ್ಷರತಾ ದರ, ಕರ್ನಾಟಕದಲ್ಲಿ ಸಾಕ್ಷರತಾ ದರ ಎಷ್ಟು ಅಂದರೆ ಅಕ್ಷರಸ್ಥ ಅಂತ ನಾವು ಕರಿತೀವಿ. ಅಂದರೆ ಅಕ್ಷರಸ್ಥ ಅಂತಂದರೆ ಒಂದು ಯಾವುದೇ ಒಬ್ಬ ವ್ಯಕ್ತಿ ಸರಳ ವಾಕ್ಯವನ್ನು ಓದುವ, ಬರೆಯುವ, ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ರೆ ಅವನನ್ನು ಅಕ್ಷರಸ್ಥ ಅಂತ ಕರಿತೀವಿ. ಆ ಥರ ಅಕ್ಷರಸ್ಥರ ಸಂಖ್ಯೆ ಅಥವಾ ಅದನ್ನು ಸಾಕ್ಷರತಾ ದರ ಅಂತ ಕರಿತೀವಿ. 2001ರಲ್ಲಿ ಎಷ್ಟಿತ್ತು, 66.64ರಷ್ಟಿದ್ದಂತಹ ಕರ್ನಾಟಕದ ಸಾಕ್ಷರತಾ ದರ 2011ನೇ ಸಾಲಿಗೆ 75.40ಗೆ ಏನಾಗಿದೆ, ಹೆಚ್ಚಾಗಿದೆ. ಯಾವುದು, ಲಿಟ್ರಸಿ ರೇಟ್. 2011ರ ಜನಗಣತಿಯ ಪ್ರಕಾರ 82.5% ಪುರುಷರ ಸಾಕ್ಷರತಾ ದರ ಅಂದರೆ 68.1% ಮಹಿಳೆಯರ ಸಾಕ್ಷರತಾ ದರ. ನೋಡಿ, ಕರ್ನಾಟಕದ ಅಂದರೆ ಲಿಟ್ರಸಿ ರೇಟ್ ಎಷ್ಟಿದೆ ಅಂದರೆ 75.40 ಓವರಾಲ್ ಕರ್ನಾಟಕ. ಅದರಲ್ಲಿ ಮೇಲ್ ಲಿಟ್ರಸಿ ರೇಟ್ ಎಷ್ಟು ಅಂದರೆ 82.5. ಫಿಮೇಲ್ ಲಿಟ್ರಸಿ ರೇಟ್ ಎಷ್ಟು ಅಂತ ಅಂದರೆ 68.1. ದೇರ್ ಇಸ್ ಅ ಡಿಸ್ಪಾರಿಟಿ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ದ ಲಿಟ್ರಸಿ ರೇಟ್ ಅಂತೇಳಿ ನಮಗೆ ಇದು ಇಂಡಿಕೇಟ್ ಮಾಡುತ್ತೆ. ಇನ್ನು ಜಿಲ್ಲಾವಾರು ಸಾಕ್ಷರತಾ ದರವನ್ನು ನಾವು ನೋಡಿದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ.
88.57 ಇದೆ. ಬಿಟ್ಟರೆ ಬೆಂಗಳೂರು ನಗರ 87.67 ಇದೆ. ಬಿಟ್ಟರೆ ಉಡುಪಿ 86.24 ಇದೆ. ಉತ್ತರ ಕನ್ನಡ 84.06. ಅಂದರೆ ಇವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆಗಳಾಗ್ತವೆ. ಇನ್ನು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಯಾದಗಿರಿ 51.83 ಇದ್ದರೆ, ರಾಯಚೂರು 59.56 ಇದೆ, ಚಾಮರಾಜನಗರ 61.43 ಇದೆ, ಕಲಬುರಗಿ 64.85 ಇದೆ. ಇದು ಜಿಲ್ಲಾವಾರು ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತ ನಾವು ನೋಡ್ತೀವಿ. ಇದಿಷ್ಟು ಫಸ್ಟ್ ಪಾರ್ಟಲ್ಲಿ ಇಂಟ್ರೊಡಕ್ಷನ್ ಪಾರ್ಟನ್ನು ನಾನು ಕವರ್ ಮಾಡಿದ್ದೀನಿ. ಸೆಕೆಂಡ್ ಪಾರ್ಟ್, ಇದು ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ರಾಜ್ಯಾದಾಯದಲ್ಲಿ ರಾಜ್ಯ GSDP ಬೆಳವಣಿಗೆ ದರ, ವಿವಿಧ ವಲಯಗಳ ಕೊಡುಗೆ ಮತ್ತು ಹಣದುಬ್ಬರ ಇವುಗಳ ಬಗ್ಗೆ ಸೆಕೆಂಡ್ ವಿಡಿಯೋದಲ್ಲಿ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.